ಬಡ ಬಾರಲೆ ಹುಡುಗಿ ನಾವು ಆಡಲು ಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಿರ್ಬಾಡಿ ಆಡಲು ಚಿರ್ಬಾಡಿ ಆಡಲು ಚಿರ್ಬಾಡಿ ಅಲ್ರಿ ಆ ಚಾಸ್ಮಾನ ಮಗಳು ಒಬ್ಬಗೂ ಕೈ ಹಿಡಿಯವ ಅತ್ಲಾಗ ವಂಕಿಲ ಮನಗೂ ಹುಚ್ಚಿಡ್ಸ್ಯಾಳ ಇತ್ಲಾಗ ನನಗಂತೂ ಪೂರ್ತಿನ ತಲೆ ಕೆಡ್ಸ್ಯಾವ ಇವನು ಅವನು ಈಗಿನ ಕಾಲದ ಹುಡುಗಿಯರನ್ನ ಹಿಂಗನ ಅಂತೀನಿ ನಾನು ನೋಡ್ಕೊಂತ ಸನ್ಯಾಸ ಸನ್ಯಾಸಗದ ಬೇಸಿ ನೋಡಿ ಆದ್ರ ಗುಡ್ಡದ ಮ್ಯಾಗ ಕುಂತು ಚಿಂತಿರ್ಲಾರಂಗ್ ಕುಂತಿರ್ತಾರ. ಹೌದಲ್ಲ ಹುಡುಗಿ ನಮ್ಮ ಲಕ್ಮಾಪುರ ಗುಡ್ಡ ಹತ್ತಕ್ ತಯಾರಾಗಿ ನಿಂತ ಹಂಗದ ಹಂಗಲ್ಲ ನಾ ಹೇಳದೆ ಕೇಳಿಲ್ಲ ಸಂಶಯದಿಂದ ಸಂಸಾರ ಹೊಡಿತಾವಂತ ಹಂಗ ಗಂಡಸರು ಹೆಂಗಸರು ಮಾತಾಡಿದ್ರ ಸಂಶಯ ತಿಳಿತಾರ. ಏನೋ ಗಂಡಸರು ಹುಡುಗಿಯರಿಗೆ ಅಕ್ಕ ತಂಗಿ ಅಂತ ಮಾತಾಡಿದ್ರೆ ಎಲ್ಲಾ ಹುಡುಗರು ಸಂಶಯನ ತಿಳ್ಕೊತಾರ. ಅಲ್ಲೇ ಹುಡುಗಿ ನನ್ನ ಕೂಡಿ ಎಲ್ಲಾ ರೀತಿಯಿಂದ ಕೈ ಹಿಡಿದು ಡ್ಯಾನ್ಸ್ ಮಾಡೋದು ಮಾಡ್ತೀಯಲ್ಲ ನಾವೇನ್ ತಿಳ್ಕೊಂಡು ಅದನ್ನ ಹೇಳ್ಬತ್ತ ನೀವಂತ ನೋಡಪ್ಪ ಚಿಂತಿ ಹಂಗ ಮಾತಾಡ್ತೀನಂದ್ರ ಫ್ರೆಂಡ್ಸ್ ಅಂತ ತಿಳ್ಕೊಬೇಕು. ಇಬ್ರು ಕೈ ಹಿಡಿದು ಡ್ಯಾನ್ಸ್ ಮಾಡಿದ್ರ ಮತ್ತೆ ಬೇರೆ ಏನೈತಂತ ತಿಳ್ಕೊಬೇಕು. ಸ್ವಲ್ಪ ತಡ್ಕೋ ನನ್ನ ಕೂಡ ನಿಂದು ಏನಾರ ಇರ್ಬೇಕಂತ ನಾ ತಿಳ್ಕೊಂಡೇನಿ. ಅದಕ್ಕೆ ನೀರಂತಿದಿ ಹಗಲು ರಾತ್ರಿ ಮಾಡ್ಬೇಡ ಚಿಂತಿ, ನಾ ಹಗಲು ರಾತ್ರಿ ಮಾಡ್ತೀನಿ ನಾ ಪ್ರೀತಿ ಇಕ್ಕಿನಿ ನನ್ನ ಮ್ಯಾಗ ಖಾತ್ರಿ ಹಚ್ಚಬೇಡ ನೀ ಕತ್ರಿ ಲೇ ಬಿತ್ರಿ ಸಾಯಿ ತನಕ ಮಾಡ್ತೀನಿ ನೀನು ಚಾಕ್ರಿ ಹಿಡ್ಕೊ ಮತ್ತಡ ಯಾಕ ಕೈ ಹಿಡಿದ ಅಂದಾಗ ಚಾಲು ಮಾಡು ಮತ್ತ ಕುಸಂದ ತಂದಾನೋ
ಮೂರು ನಮಗ ಮುದ್ದೆ ಚಾಲು ತಿನ್ಸಕ ಚಾಲು ಮಾಡಿ ಅಮಗನ ಮುದ್ದಿ ತಿಂದ್ರ ಬುದ್ಧಿ ಬರ್ತೈತಿ. ಹೌದು, ನಿಂದ ಯಾಕೆ ಈ ಕಡೆ ಸವಾರಿ? ಇದ್ರಲ್ಲಿ ನಿಮ್ಮಂತಾರೋ ನಮ್ಮ ಕೆಳಗಲು ಓಣಿ ದುರ್ಗವನ್ ಅಂತಾರೋ, ನಮ್ಮ ಮೇಲೈನಿಕ ನಮ್ಮ ತುಡಿಗಿಲೆ ವಂಕಿ ಹಾಕೊಂಡಾರ, ವಂಕಿ ಮೇಲೈನಿಕ ಅಲ್ಲಿ ತಮ್ಮ ಹಾಕಿ ವಂಕಿ ಹಾಕಿದ್ರೆ ನಿನಗೆ ತ್ರಾಸ ಆತು. ನಮ್ಮ ಆಫೀಸಿನಿಂದ ಆರ್ಡರ್ ಮಾಡ್ರ ಮಗನ ಆಕಿ ವೈರ್ ಕಟ್ ಮಾಡ್ಕೊಂಡು ಬಾ ಅಂತೇಳಿ ಅದಕ್ಕ ಹೊಂಟಿಲ್ಲ ಮಗನ. ಆರ್ಡರ್ ಮಾಡ್ರಂತ ಮಾಡ್ರೆಗೆ ಏನೋ ಲೈನ್ ಕಟ್ ಮಾಡ್ದೆ. ಅಕ್ಕಿ ವಾಯರ್ ಮುಟ್ಟು ಲಬ ಲಬ ಹೊಕ್ಕೊಂಡು ಮಂದಿ ಕೂಡ್ಸ್ಯಾಳ. ಆಕಿ ಯಾರ ಸಲುವಾಗಿ ಕೂಡಿಸ್ತಾಳ ಮಂದಿ, ಅದಕ್ಕೆ ಬೇಕಲ್ಲ. ನೀನ ಸಲುವಾಗಿ ಕೂಡ್ಸ್ಯಾಳ. ನೀನ ರಾತ್ರಿ ಕರೆಂಟ್ ತೆಗದ ಆಕಿ ಹಿಡ್ಕೊಳಕ್ ಹೋಗಿದ್ದೆ ಅಂತ ಅದಕ್ಕ ಹೇಳ್ಯಾಳ ಎಲ್ಲಾರ ಮುಂದೆ. ಆಗಿನ ಮುಂದೆ ಬಂದ ಹೇಳಿಲ್ಲ ನಾಕಿ. ಹಾ ಹೇಳಿದ ಒಳಕ. ನಾವ್ ಅಲ್ಲಿ ಹಂಗ ಆಕಿನ ಯಾಕ್ರ ಅಲ್ಲ ಯಾಕ ನಾವ್ ಅಲ್ಲಿ ಆಕಿ ಕಿಕ್ಕಿ ಶಾರ್ನ ಆಗಬೇಕು ನೀ ಆಗೋದಿಲ್ಲ ಆಗಬೇಕು ಆಗೋದಿಲ್ಲ ಆಗಬೇಕು. ಬರ್ಲಿ ಹಂಗಾರ ಮಾದ್ಯ ರೆಡಿ. ಇಕ್ಕಿನ ತೋ ಇಕ್ಕಿನ ಆಕಿ ಬೇಡ ಇಕ್ಕಿನ ತೋ. ಒಲ್ಲೆಪ್ಪ ಭಾರಿ ಅದಾವು ಒಲ್ಲೆ ಕೋತ್ಮರಿ ಕಾಟಾಗ್ಯಾವು. ಒಲ್ಲೆ ಒಲ್ಲೆ ಏ ವಾಲೆ ಅಂದ್ರೆ ಹಂಗ ಗಳ್ಯಾವ. ಥಂಡಿ 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 ನಡುಹುರಾಗ ಕಡದರ ಕಡಿವಿ ಕಡದರ ಬಿಡುವಿಲ್ಲ, ಬಿಟ್ಟರ ಜಾತಿ ಮಗನಲ್ಲ, ತಿಳಿದಗಾವರಿಲ್ಲ, ನಿಮ್ಮ ಪ್ರಾಣಲ್ಲ, ಯಾರ ದಿಕ್ಕಿನಗಿಲ್ಲ. ಹಿಂಗ ಶರಣ ಮಾಡಿ 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 ಎಷ್ಟು ಮಂದಿಗೆ ಹೂರ್ಣ ತುಂಬಿರಿ ಅಂತೀನಿ ನಾನು. ಯಪ್ಪ ಇವ್ರು ಹೂರ್ಣ ತುಂಬಿ ಕಡುಬು ಕರಿಯಾಗ ಎಣ್ಣೆ ಕಾಯಿಸಿಟ್ಟಾರ. ಎಣ್ಣೆ ಕಾಸಿದ್ದ ಕರೆ ಆದ್ರ ಅದ ಎಣ್ಣಿನ ಹೋಗಿ ಅವ್ರ ಮುಖಕ್ಕೆ ಕೇಸ ಚೇಂಜ್ ಮಾಡ್ತೀನಿ. ತಾಳ ಹಾಕೊಂಡು ನಾವು ಒಂದಿಟ್ಟು ಚಯಂ ತಾಳ ಬೇಡಿ ತಾಳ ಮಾದ್ಯ ಇವತ್ತು ಸ್ವಲ್ಪ ಮಾತಾಡೋಣ ಪಾವಾಯ್ತು. ಚಾರ್ಜ್ ತಗೋಯ್ತ ಮುಂದೆ ಚಾರ್ಜ್ ಮಾಡುವ ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಕೋಟಿ ಗಿಟ್ಟು ಬಾರಿ ಹಾಕ್ಯಾನ ಮುಂದಕ್ಕ ಮಲೇಶ ನಾ ಅಷ್ಟ ಮಾಡ್ತೀನಿ, ಸ್ವಲ್ಪ ನೀ ಸುಮ್ಮನಿಲ್ಲ.
ಸೂಕ್ಷ್ಮ ಮಾಡೋಣ ಬಿರ್ಸಿಲ್ ಮಾಡ್ತೀನಿ ಮತ್ತ ಗಾಜು ಗೋಜು ಗುಬಕ್ ಗಾಬು ಗುಬು ಗುಬಕ್ ಗಾಬು ಗುಬು ಗುಬಕ್ ನೀವು ಹಾಕೊಂಡ್ರಿ ಚಾಸ್ಮಾ ಅಂತ ಕನ್ನಡ ಕತ್ರಿ ಅದಕ್ಕ ನೀನು ಎಷ್ಟು ಎಷ್ಟು ತೊಂದ್ರೆ ಎಷ್ಟು ಎಷ್ಟು ಬೇಕ 1970 ತಗೊಂಡಿನಿ ಈ ಚಸ್ಮಾದ ಮ್ಯಾಗ ಯಾಕಪ್ಪ ನಿಮ್ ಕಣ್ಣು ಅವಾಗ ನಿಮ್ಮ ಅಪ್ಪ ಹುಟ್ಟಿದ್ದಾನಪ್ಪ ಸಾಹೇಬ್ ಬರೀ ಬಂತ ಬರೀ ಎಲ್ಲಾರು ನೋಡ್ತಾರಪ್ಪ ಹುಟ್ಟಿದ್ದೆ ಕರೆ ಆಗೈತೆ ಚಸ್ಮಾ 74 ಚಸ್ಮಾ ಬಾರಿ ಐತಲ್ರಿ ಸಾಹೇಬ್ರ ಅದು ಹೊಸದು ತಗೊಳಕ ಬರುದಿಲ್ಲ. ಅವ ಮುಂದ ಕುಂತು ಲಬ ಲಬ ಹೊಯ್ಕೊಂಡ್ ಅವನಿಗೆ ಚಸ್ಮಾ ಪಟಗ ಕೊಡಿಸ್ತೀನಿ ಅಲ್ಲಿ ಹಂಗ ಹೋಗ್ರದ ಇದನ್ನ ಮಾಡ್ತಾರಪ್ಪ ಮಾದ್ಯ ಹೊಡೆದ ಮಾದ್ಯ ಚಾಸ್ಮಾ ಇಲ್ಲ ಜನ್ಮ ತಗೊಂಡ್ರಲ್ಲ ಏನಂದು ಕಣ್ಣ ಕಾಣವಲ್ಲು ಏನು ಮಾಡಿದ ಕಾಣಕತ್ತೈತಿ ಸುಣ್ಣ ತುಂಬ್ಕೊಂಬ ಕಣ್ಣಾಗ ರೇ ಯಜಮಾನ್ರ ಬರಿಲ್ಲ ಕೈ ತಗೊಂಬರ್ಲಿ ಅದೇ ನಿಮ್ ಹಿಂದೆ ಸನ್ಯಾಸಿ ಯಪ್ಪ ಮುಂಜಾನೆ ಎದ್ದು ಸೆಗಣಿ ಬೆಳಗಿನಲ್ಲ ನನ್ನ ಮಗಳ ಕೈಯಲ್ಲಿ ಕೈ ಆಗ್ಯಾವ ಹಾಗಲ್ಲಪ್ಪ ಬೆಳಗ್ಗೆ ಎದ್ದು ಸೆಗಣಿ ಬೆಳಗಿನಲ್ಲ ಕೈ ತಳ್ಕೊಂಡಿಲ್ಲ ಅದಕ್ಕೆ ರಫ್ ಆಗ್ಯಾವು ಅಲ್ಲ ಸೇಂಟ್ ಅದು ಕಾಲ ಸಿಗಣಿ ಬಿಡಕ್ ಹೋಗಲ್ ಬಿಡಿಕಿ ಅಂತ ಆಗಿರ್ಬೇಕು ಅಂತ ಯವ್ವ ತಾಯಿ ನಿನ್ನ ಮಹಿಮಾ ತಿಳಿದುಲ್ಲ ಯವ್ವ ನಡಿ ನಡಿ ಮಾದ್ಯ ನಾವಿನ ಸಣ್ಣಗ ಉಸಿ ಬರ ಕರ್ಕೊಂಡ್ ಹೋಗಿವನ ಈ ಸಣ್ಣಗ ಕಟ್ಟ ಕಟ್ಟ ಚುಟ್ಟು ಚುಟ್ಟು ಚಲೋ ಮಾಡಿ ಹೋಳಿವ ನೀವೇ ನಿಂದ ಶೂಟಿಂಗ್ ಚಲೋ ಹೋದ ನಿಮ್ಮಪ್ಪ ನನ್ನ ಗಂಜಿ ತೋರಿಸ್ಬೇಡ ನನ್ನ ಗುರು ಗಂಜಿ ಕೊಡಿಸಬಾರ್ದ ಸಾಬೂದಾನಿ ಗಂಜಿ ಚಾಲು ಮಾಡ ಶೂಟಿಂಗ್ ಚಾಲೂ ಮಾಡೋಣ ಒಳಗೋಗಿ ಇಲ್ಲಿ ಹೊರಗೆ ಆಚೆ ಆಚೆ ನಿಂತಾರೆ ಸ್ವಲ್ಪ ಯಾರು ನನ್ನ ಮದುವೆಗೆ ನನ್ನ ತಂದೆ ಮನೆಯವರು ಎಲ್ಲರೂ ಒಪ್ಪಿಗೆ ನೀಡಿದಂಗ ಆಯ್ತು. ಇನ್ನು ಕಮಲಾಗ ಈ ವಿಷಯವನ್ನು ತಿಳಿಸಿ ಆದಷ್ಟು ಬೇಗ ಮದುವೆ ಮಾಡಿಕೊಂಡರಾಯ್ತು. ಹೇಗಿದೀಯಾ?
ಚೆನ್ನಾಗಿದ್ದೀನಿ ಶ್ರೀಮಂತರೇ. ಅಂದಾಗೆ ಊರಲ್ಲಿ ಒಂದು ದಿನಾನು ಕಾಣಿಸ್ತಾ ಇಲ್ಲಲ್ಲ. ಅವಿನಾಶ್, ಗೊತ್ತಲ್ಲ, ಹೊರಗಿನ ವ್ಯವಹಾರ ನಾನೇ ನೋಡಿಕೊಳ್ಳಬೇಕು. ನಮ್ಮಣ್ಣ ಬರೀ ನೆಪ ಮಾತ್ರ. ಇರಲಿ ಬಿಡಿ. ನಮ್ಮ ತಂದೆಯವರು ಸಾಕಷ್ಟು ಸಂಪಾದನೆ ಮಾಡಿ ಸತ್ತು ಹೋದರು. ಆದರೆ ಅದನ್ನೇ ಹೇಗೆ ಉಪಯೋಗಿಸಬೇಕೆಂಬುದು ನಮ್ಮ ಅಣ್ಣನಿಗೆ ಗೊತ್ತಿಲ್ಲ. ಇರಲಿ ಬಿಡಿ, ಅವ್ರೇನು ಹಾಳು ಮಾಡ್ತಾ ಇಲ್ಲ. ಅಂದಾಗೆ ಈ ವಾರದಲ್ಲಿ ನನ್ನ ಮದುವೆ ಖಂಡಿತ ಬರಬೇಕು. ಓಹೋ, ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ ಪ್ರೀತಿಸಿ. ಹಾ, ಕನ್ಯಾಮಣಿ ಯಾರು? ಬೇರೆ ಯಾರಲ್ಲ, ನನ್ನ ಕ್ಲಾಸ್ಮೇಟ್ ಕಮಲಾ ಅಂತ. ಅಂದಾಗೆ ನಿಮ್ಮ ಮದುವೆ? ಹಾ, ನೋಡಿದ್ದೇನೆ ಅವಿನಾಶ್. ನಾನು ಅವಳನ್ನ ಕೇಳಲಿಕ್ಕೆ ನನಗೂ ಸ್ವಲ್ಪ ಭಯ. ಓಹೋ, ಭಯನಾ? ಬೇಕಾದರೆ ನನ್ನ ಮುಂದೆ ಹೇಳಿ, ನಾನೇ ನೇರವಾಗಿ ಕೇಳುತ್ತೇನೆ. ಸಮಯ ಬರಲಿ ಅವಿನಾಶ್, ನಾನೇ ಹೇಳುತ್ತೇನೆ. ಬಾ, ಚಾ ಕುಡಿದು ನೀನು ನಿಮ್ಮ ಮನೆಗೆ ಹೋಗುವೆ. ಹಾಗಾದರೆ ಬನ್ನಿ. ದೇವ ಸಿದ್ಧಲಿಂಗೇಶ್ವರ, ಇಂದು ನನ್ನಿಂದ ನನ್ನ ಮಗನಿಗೆ ಎಂತ ಅನ್ಯಾಯವಾಗುತ್ತಿತ್ತು. ಸುಳ್ಳನ್ನು ಸತ್ಯವೆಂದು ಸಾಧಿಸಲಿಕ್ಕೆ ಎಂತ ಘೋರ ಕೃತ್ಯವನ್ನು ಮಾಡಲಿಕ್ಕೆ ಏಸುವುದಿಲ್ಲ ಈ ಜಮೀನ್ದಾರ. ಇನ್ನು ನನ್ನ ಮೇಲೆ ಯಾವ ದಿಕ್ಕಿನಲ್ಲಿ ಯಾರ ಕರುಣಿಗಳು ಕಾದು ಕುಳಿತಿದೆಯೋ ಯಾರಿಗೆ ಗೊತ್ತು. ಅಪ್ಪ, ನಮ್ಮ ಮೇಲೆ ಸೇನೆ ತೀರಿಸಿಕೊಳ್ಳಲು ಏನೆಲ್ಲ ಪ್ರಯತ್ನ ಮಾಡಿದ ಆ ಮೇಘರಾಜ, ಕೊನೆಗೂ ನೋಡಿದೆ ಏನಪ್ಪ, ಹೇಗಾಯಿತು ಅವನ ಮುಖಕ್ಕೆ ಮಂಗಳಾರತಿ ಅಂತ. ಹೌದಪ್ಪ, ಆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದಾನೆ. ಯಾರು ಸತ್ಯವನ್ನು ನಾಶ ಮಾಡುತ್ತಾರೆ ಆ ಸತ್ಯವನ್ನು ಕಾಯಲಿಕ್ಕೆ ನಾನು ಪದೇ ಪದೇ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದಾನೆ. ಬೇಡಪ್ಪ, ಇನ್ನು ಆ ಜಮೀನ್ದಾರನ ತಂಟೆಗೆ ಹೋಗಬೇಡಪ್ಪ, ಸಾಕಪ್ಪ ಅವರ ಸಹವಾಸ. ನಮ್ಮ ನೆರಳಿಗೆ ಅಂದಿ ನಾವು ಬದುಕಿದವರು, ಆದರೂ ನಮ್ಮನ್ನು ಸುಮ್ಮನೆ ಬಿಡುತ್ತಿಲ್ಲ ದುಷ್ಟ ಮೇಘರಾಜ. ಅಪ್ಪ, ನೀನು ಹಿಂದೆ ಹೂವನ್ನು ಬೆಳಗು ಹರಿಯುವುದರೊಳಗಾಗಿ ಅವನನ್ನು ಹೊರ ಎಣಿಸಿ ಬಿಡುವೆ. ಬೇಡಪ್ಪ, ನಮಗೆ ಬೇಕಾಗಿರುವುದು ಸತ್ಯವಂತರ ಸಂಸ್ಕಾರವಿನ ಪುಂಡಪುಡಾರಿಗಳ ಗೆಳೆತನವಲ್ಲ. ಈಗಿನ ಕಾಲದ ವರ್ತಮಾನ ನಮಗಿಡಿಸಲಾರದು. ಬಡವರಾಗಿ ಗಂಜಿ ಕುಡಿದು ಬದುಕಿದರೂ ಚಿಂತೆ ಇಲ್ಲ. ನನ್ನ ಮಾತನ್ನು ಕೇಳಪ್ಪ, ನನ್ನ ಮಾತನ್ನು ಕೇಳು. ಅಪ್ಪ, ಅಪ್ಪ, ತಮ್ಮ, ನೀನು ಹೊಲದ ಕಡೆ ಹೋಗಿದ್ಯಾ ಅಂತ ಹೊಲದ ಕಡೆ ಹೋಗಿದ್ಯಾ. ನಿನ್ನ ಗೆಳೆಯ ಪ್ರಕಾಶ್ ಅಂತ ಹೇಳಿದ್ಯಲ್ಲ, ಇದೀಗ ಫೋನ್ ಮಾಡಿದ್ದ. ಅದೇನೋ ಹಾಗೆ ಅವ್ರ ಅತ್ತೆಯ ಮಗಳನ್ನು ಮದುವೆ ಆಗಿ ಹಾಗೆ 2 ದಿನ ಆಯ್ತಂತೆ. ಅದಕ್ಕೆ ನಿಮ್ಮ ಬೇರೆ ದಾರಿ ನೋಡಿಕೊಳ್ಳಿ ಅಂತ ಹೇಳಿದ. ಅಣ್ಣ, ಏನ್ ಹೇಳ್ತಾ ಇದ್ದೀಯ ಅಣ್ಣ ನೀನು? ಅವನು ಕೂಡ ನನಗೆ ಮೋಸ ಮಾಡಿದನೆ. ಇದು ತುಂಬಾ ಅನ್ಯಾಯವನ್ನ. ಹೋಗಲಿ ಬಿಡಪ್ಪ, ಅದಕ್ಕೆ ಚಿಂತಿಸುವೆ. ಇನ್ನು ನನ್ನ ಮಗಳು ಚಿಕ್ಕವಳಿದ್ದಾಳೆ, ನಿಧಾನವಾಗಿ ಮದುವೆ ಮಾಡಿದರಾಯ್ತು. ಅಣ್ಣ, ನನಗೆ ಮೊದಲೇ ಗೊತ್ತಿತ್ತಣ್ಣ ಹೀಗಾಗುತ್ತೆ ಅಂತ. ಅದಕ್ಕೆ ಆ ಮದುವೆ ನನಗೆ ಇಷ್ಟ ಇರ್ಲಿಲ್ಲ. ಹೋಗ್ಲಿ ಬಿಡು, ಈಗೇನಾಯ್ತು, ಅಣ್ಣನ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದ್ರಾಯ್ತು. ಅಪ್ಪ, ನಾಡಿದ್ದು ನನ್ನ ಮದುವೆ ಅದ್ದೂರಿಯಿಂದ ಅಲ್ಲ, ಹಾರ ತುರಾಯಿ ಈ 2ರಲ್ಲಿ ಮುಗಿಯಬೇಕು. ಅತ್ತಿಗೆ ಆಗೋಳು ಇದಕ್ಕೆ ಒಪ್ಪಿದ್ದಾಳೆ ಅಣ್ಣ. ಅದಕ್ಕೆ ಅವಳು ಈಗ ಸದ್ಯ ನಮ್ಮ ಮನೆಯ ತುಂಬಲು ರೆಡಿಯಾಗಿದ್ದಾಳೆ. ನೀವು ಹಣ್ಣು ಈಗಲೇ ಹೋಗಿ ಕರೆದುಕೊಂಡು ಬರುವೆ. ನೀವು ಮಾಡಿದ ನಂತರ ಮದುವೆಯ ಮುಹೂರ್ತ ನೋಡಿ ಕರೆದುಕೊಂಡ್ರೆ ಬಂದಾರಾಯ್ತು. ಈಗೇನು ಅಷ್ಟು ಅವಸರ ಇಲ್ಲ. ಅಣ್ಣ, ಅದು ನಡೀರಪ್ಪ. ಹೌದಣ್ಣ, ಇದು ಎಲ್ಲ ನಮ್ಮ ಸಂಪ್ರದಾಯ ಅಂತ ನನಗನಿಸ್ತಾ ಇದೆ. ನಡೆಯಣ್ಣ, ಒಳಗಡೆ ಅಡಿಗೆ ಮಾಡ್ತೇನೆ, ಊಟ ಮಾಡಿರುತ್ತೆ, ಬನ್ನಿ.
ಪ್ರೇಮದ ಕಾದಂಬರಿಯನ್ನು ಬರೆಯಬೇಕು ಅಂದ್ರೆ ಪದೇ ಪದೇ ಆ ಕಮಲಾಳ ನೆನಪು ಕಾಡ ಹತ್ತಿದೆ. ಇದೇ ರೀತಿ ನಾನು ಕುಡಿದು ಕುಡಿದು ಒಂದಿನ ಸತ್ರು ನನ್ನ ಪ್ರೀತಿ ಮಾತ್ರ ಸಾಯಲ್ಲ ಈ ಭೂಮಿಯ ಮೇಲೆ. ಕತೆ ಬರೆದವನ ಜೀವನ ಕತೆ ಇಟ್ಟು ಹೋಯಿತಂತೆ. ಇರಲಿ, ಅವಳ ನೆನಪಿಗೋಸ್ಕರ ನಾನು ಇವತ್ತು ಕುಡಿಯಲೇಬೇಕು. ಕುಡಿಯಲೇಬೇಕು. ಸೂರಿ, ಯಾಕೆ ಈ ರೀತಿ ಕುಡಿದು ನಿನ್ನ ಜೀವನವನ್ನು ಹಾಳು ಮಾಡ್ಕೊತಾ ಇದ್ಯಾ? ಹೇಳು ಸೂರಿ. ಯಾಕೆ ಕುಡಿತೀಯ ಅಂತ ಕೇಳಿದ್ರೆ ನಾನೇನ್ ಹೇಳಿ? ನಾನೇನ್ ಹೇಳಿ? ನೆಮ್ಮದಿ ಸಿಗಬೇಕು ಅಂದ್ರೆ ನಾನಿವತ್ತು ಕುಡಿಯಲೇಬೇಕು. ಕುಡಿಯಲೇಬೇಕು. ಶಾಂತಿ ಅನ್ನೋ ಸಂಕೇತವನ್ನು ಕಿತ್ತು ಬಿಸಾಕಿದೆಯಲ್ಲ, ಎಲ್ಲಿ ಹುಡುಕಲಿ ಪ್ರೀತಿಯ ಹೃದಯವನ್ನು? ಏನೇ ಇದ್ರು ನಿನ್ನ ನೆನಪು ಮಾತ್ರ ಅಂತ ಹೇಳಿದ್ದೆ. ನಿನ್ನ ನೆನಪಿನಲ್ಲಿ ಕಾಲ ಕಳ್ತೀನಿ ಅಂತ ಹೇಳಿದ್ದೆ. ನೋಡಿ ಸೂರಿ, ನೀನಾಡೋ ಪ್ರತಿಯೊಂದು ಮಾತುಗಳು ನನ್ನ ಹೃದಯಕ್ಕೆ ನೋವು ಕೊಡ್ತಾ ಇದೆ. ಯಾಕೆ ಈ ರೀತಿ ಕುಡಿದು ನಿನ್ನ ಜೀವನ ಹಾಳು ಮಾಡ್ಕೊತಾ ಇದ್ಯಾ? ಹೇಳು ಸೂರಿ. ಯಾವ ಸಮಯ, ಯಾವ ಸಂದರ್ಭ? ಇದೆಲ್ಲ ಹುಡುಗಿಯರು ಮಾಡುವ ಮೋಸತನ. ಕಮಲ, ಕಮಲ, ಈ ಪ್ರೀತಿ ಎನ್ನುವ ಸಂಕೇತವನ್ನು ಕಿತ್ತು ತಿಪ್ಪೆಯಲ್ಲಿ ಬಿಸಾಕಿದೆಯಲ್ಲ, ಎಲ್ಲ ಹುಡುಕಲಿ ಪ್ರೀತಿಯ ಹೃದಯವನ್ನು. ಏನೇ ಇದ್ರು ನಿನ್ನ ನೆನಪು ಮಾತ್ರ ಅಂತ ಹೇಳ್ತಿ. ಇರು ಒಂದೇ ಒಂದು ಹೃದಯವನ್ನು ಕಿತ್ತು ತಿಪ್ಪೆಯಲ್ಲಿ ಬಿಸಾಕಿದೆಯಲ್ಲ, ಎಲ್ಲ ಹುಡುಕಲಿ ಪ್ರೀತಿಯ ಹೃದಯವನ್ನು. ನೀನೊಬ್ಬ ಮೋಸಗಾರತಿ. ಪ್ರೇಮಿಗಳ ದಿನಾಚರಣೆಯ ದಿನ ನಿನಗಾಗಿ ತಂದು ತೊಡಸಿದೆನಲ್ಲ ಆ ಬೆಳ್ಳಿಯ ಕಾಲುಂಗುರ, ಅವು ಕೂಡ ನಕ್ಕು ನಕ್ಕು ಹೇಳ್ತಾ ಇವೆ ನೀನೊಬ್ಬ ಮೋಸಗಾರತಿ ಎಂದು. ಯಾವ ಸುಖಕ್ಕಾಗಿ ಬದುಕಲಿ, ಯಾವ ಹಿತಕ್ಕಾಗಿ ನಾನು ಬದುಕಬೇಕು? ನೋಡು, ನಿನಗೋಸ್ಕರವಾದ್ರೂ ನೀನು ಬದುಕಿ ಬಾಳ್ಬೇಕು ಸೂರಿ, ಬದುಕಿ ಬಾಳ್ಬೇಕು. ನೀನು ಆಡುವ ಪ್ರತಿಯೊಂದು ಮಾತುಗಳು ನನ್ನ ಮನಸ್ಸಿಗೆ ನೋವು ಕೊಡುತ್ತೆ. ಯಾಕೆಂದ್ರೆ ನೀನು ಎಷ್ಟು ಒಳ್ಳೆಯವನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಿನಗೋಸ್ಕರವಾಗಿ ನಾನು ಎಷ್ಟೊಂದು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನಮ್ಮ ಮನೆಗೋಸ್ಕರವಾಗಿ ನಾನು ಈ ಕೆಲಸ ಮಾಡ್ಬೇಕಾಗಿದೆ. ಅದು ಹೋಗ್ಲಿ ಸೂರಿ, ಇನ್ನೊಂದು ವಿಷಯ ಮರ್ತೆ ಬಿಟ್ಟಿದ್ದೆ. ನಾಳೆ ನನ್ನ ಮದುವೆ ಇದೆ. ನನ್ನ ಮದುವೆ ಖಂಡಿತ ಬರಲೇಬೇಕು. ಪರವಾಗಿಲ್ಲ ಕಮಲ, ಪರವಾಗಿಲ್ಲ. ನೀನು ಮದುವೆ ಮಾಡಿಕೊ, ಆದರೆ ನನ್ನದೊಂದು ಮಾತು ನಡೆಸಿಕೊಡಬೇಕು. ಅವತ್ತು ನಾವಿಬ್ಬರು ಸೇರಿ ಮದುವೆ ಮಾಡಿಕೊಳ್ಳಬೇಕಂತ ತಾಳಿ ತೆಗೆದುಕೊಂಡಿದ್ದು ನೆನಪಿರಬೇಕಲ್ಲ. ನಿನ್ನ ಗಂಡನ ಕಡೆಯಿಂದ ಇದೇ ತಾಳಿ ಕಟ್ಟಿಸಿಕೊ ಕಮಲ, ಇದೇ ತಾಳಿ ಕಟ್ಟಿಸಿಕೊ. ಅದನ್ನು ನೋಡಿಯಾದರೂ ಸಂತೋಷದಿಂದ ಇರುತ್ತೇನೆ. ಆಯ್ತು ಸೂರಿ. ನೋಡು, ನೀನು ಹೇಳಿದಾಗೆ ಈ ತಾಳಿಯನ್ನು ನಮ್ಮಿಬ್ಬರ ಪ್ರೇಮದ ಕಾಣಿಕೆಯಾಗಿ ನನ್ನ ಗಂಡನ ಕೈಯಾರೆ ನನ್ನ ಕೊರಳಿಗೆ ಕಟ್ಟಿಸಿಕೊಂಡು ಕೊನೆಯವರೆಗೆ ಇದು ಪ್ರೇಮದ ಕಾಣಿಕೆಯಾಗಿ ನನ್ನ ಕೊರಳಲ್ಲಿ ಇರಲಿ. ಅದೇ ನನ್ನ ಆಸೆ. ಈ ಮಂಗಲ ಸೂತ್ರವಾದರೂ ಇನ್ನೊಬ್ಬರಿಗೆ ಹೇಳಲಿ, ಯಾರನ್ನು ಪ್ರೀತಿಸಬೇಡಿ, ಪ್ರೀತಿಸಿ ಹುಚ್ಚರಾಗಬೇಡಿ ಅಂತ. ಕಮಲ,
ಕಮಲ. ಅವತ್ತು ನಾವಿಬ್ಬರು ಸೇರಿ ಬಿಳಿಗಿರಿಯ ಬರದಲ್ಲಿ ಪ್ರೇಮ ಗೀತೆಯೊಂದನ್ನು ಹಾಡಿ ಕುಣಿಯುವುದವಲ್ಲ. ಕೊನೆಯದಾಗಿ ಒಂದು ಸಾರಿ ಹಾಡಿಬಿಡು ಕಮಲ, ಹಾಡಿಬಿಡು. ಅದನ್ನು ಕೇಳಿಯಾದರೂ ಸಂತೋಷದಿಂದ ಇರುತ್ತೇನೆ. ಆಯ್ತು ಸೋರಿ. ನನ್ನ ಮದುವೆಗೆ ನೀನು ಬರಲೇಬೇಕು. ನಾನೇನು ಹೋಗಿ ಬರ್ತೀನಿ. ಕಮಲ, ನಿನ್ನ ಬೇಟೆಯಾಗುವುದು ಈಗಲೇ. ಕೊನೆಯದಾಗಿ ನಾಯಕನಾಗ್ತೀನ ಅಥವಾ ಖಳನಾಯಕನಾಗ್ತೀನಂತ ಇನ್ನೂ ಆ ಕವಿ ನಿರ್ಧರಿಸಿಲ್ಲ. ಕಮಲ, ನಿನ್ನಂತ ಹುಡುಗಿಯರು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ನಿನ್ನಂತವರೇ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮದುವೆಯಾಗಲಿ, ನಂತರ ಪಗಡೆ ಓಟ. ಅವಿನಾಶ, ಶಿವರುದ್ರ ಇನ್ನೂ ಏಕೆ ಬರಲಿಲ್ಲಪ್ಪ? ಮದುವೆ ಎಂದ ಮೇಲೆ ಬರ್ಬೇಕಲ್ಲಪ್ಪ, ತಡವಾದರೂ ಬಂದೇ ಬರ್ತಾರ. ಹಲೋ ನಾಶ್, ಮದುವೆ ದಿನ ಅಂತ ಬಹಳ ಖುಷಿಯಾಗಿದ್ದೀಯಾ? ಬನ್ನಿ ಶ್ರೀಮಂತರೇ, ನೀವು ಬಂದಿದ್ದು ನನಗೆ ಭಾಗ್ಯ. ಶ್ರೀಮಂತರೇ, ಈ ಬಡವರ ಮನೆಗೆ ಬಂದಿದ್ದು ಬಹಳ ಸಂತೋಷ. ಯಜಮಾನ್ರೆ, ಕುಳಿತುಕೊಳ್ಳಿ. ಅಪ್ಪ, ಶಿವರುದ್ರಣ್ಣ ಇನ್ನೂ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲಪ್ಪ? ಅಶೋಕ್, ಇವಳು ನಮ್ಮ ತಂಗಿ ಸವಿತಾ ಅಂತ ತುಂಬಾ ಓದಿದ್ದಾಳೆ. ಒಬ್ಬಳೇ ತಂಗಿ. ಹಾ, ನೋಡಿದ್ದೇನೆ ಅವಿನಾಶ್, ತುಂಬಾ ಲಕ್ಷಣವಂತೆ. ಆದಷ್ಟು ಬೇಗ ಮದುವೆ ಮಾಡಿ.
ನಿನ್ ಜೊತೆ ಆಗ್ಬೇಕಲ್ಲ ಅಣ್ಣ. ಮದುವೆ ಅಂದ್ರೆ ಇದು ನೋಡಪ್ಪ, ಒಬ್ಬೊಬ್ರು ಮಾಡ್ತಾರ, ಒಬ್ಬರು ಕಾಲು ಒಬ್ಬರು ತುಳಿದು ಬನಶಂಕರಿ ಜಾತ್ರೆ ಆಗಿರ್ತೈತಿ. ಬನ್ನಿ ಹಿರಿಯರೇ, ಬಡವರ ಮದುವೆಗೆ ಬಂದಿದ್ದು ಬಹಳ ಸಂತೋಷ. ಬನ್ನಿ ಯಜಮಾನ್ರೆ. ಏ ನರಸಿಂಹ ಸಾ, ಆ ಬೋರ್ವೆಲ್ ಮೇಸ್ತ್ರಿ ಬರುತ್ತೇನೆ ಅಂತ ಹೇಳಿದ್ದ, ಬರ್ಲಿಲ್ಲವೇ? ಯಾಕ್ರಿ ಟಿಕೆಟ್ ಹರಿದು ಟೈಮ್ ಆಗೈತ್ ನೋಡ್ರಿ, ಇದ್ರ ಟ್ರೈನ್ ಬರುತ್ತಾ? ಯಾಕ್ರಿ ಸಾವ್ಕಾರ, ನಾವ್ಯಾರು ಅವ್ರ್ಯಾರು ಎಲ್ಲಾರನು ಹಂಗ ತಿಳ್ಕೊಂಡ್ರೇನು? ಯಾವ ಬೋರ್ವೆಲ್ ಮೇಸ್ತ್ರಿನೂ ಗೊತ್ತಿಲ್ರಿ ನನಗ. ಅಪ್ಪ ಉದ್ದೇಶಿ ಮೇಸ್ತ್ರಿ ಅಂತ ಅವ್ರಿಗೆ ಲಗ್ನಕ್ ಬರ ಆತರ ಸ್ವಲ್ಪ ತಡ್ಕೋ. ನನಗೆ ಕುರಿ ಕಾಯವ. ಮದುವೆಗೆಲ್ಲ ರೆಡಿ ಮಾಡಿದ್ರಾ? ಈ ಆಚಾರ್ಯ ಒಬ್ರು ಮನೆಯಲ್ಲಿ ಇರ್ಲಿಲ್ಲಪ್ಪ, ಇವ್ರನ್ನ ಅಲ್ಲಿ ಹುಡ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆಗ್ಬಿಟ್ಟು. ಇಲ್ಲಿ ಬರ್ಬೇಕಂದ್ರೆ ಟೈಮ್ ಸತ್ತು ಹೋಗ್ಬಿಡ್ತೀರಿ. ಅವ್ರ ಹೆಣ ಸಿಂಗಾರ ಮಾಡಿ ಬರ್ಬೇಕಂದ್ರ ಇಷ್ಟೊತ್ತಾತು. ತರ್ತಾರಿ ಹೂವಿನ ಹಾರ ಮಾಡಿ ನೋಡ. ಹೌದು, ನಮ್ಮ ವ್ಯವಸ್ಥೆ ಎಲ್ಲ ರೆಡಿ ಮಾಡ್ರಿ. ಮತ್ತೆ ತಡಿಯೋ ಮಾರಾಯ, ತಡ್ಕೋರಿ. ಎಷ್ಟು ಅವಸರ ಮಾಡ್ತೀರಿ? ಬಂದಾಗಿಂದ ಏನು ಕಡಿಮೆ ಆಗತ್ತೆ? ಇವ್ರದ್ದು ಮಂದಿಲ್ಲ ಮದುವೆ ಮಾಡಕತ್ತ ನೋಡಪ್ಪ. ಇವ್ರು ಮಂದಿನ ಇಲ್ಲ, ಎಲ್ಲರೂ ಫೋನ್. ಗೋವಾದಾಗಿದ್ದ ಕರ್ಸೀನಿ ನಾನು ಆಚಾರ್ಯ ಅವ್ರನ್ನ. ಆಸೆ ಗೀಸೆ ಮಾಡ್ಬೇಡ ಹೋಯಪ್ಪ. ಹತ್ತು ನೋಡಿ ಬರ್ತಾ ಆಗ್ತಾನ. ಏ ಅಜ್ಜನ ಸಾಧು ಕಡೆ ಉಂಡ ಬಂದಿನ ಮಾರಾಯ. ಮೊದಲು ಲಗ್ನ ಮಾಡಿಸು, ಆಮೇಲೆ ಒಂದು ಊಟ ಮಾಡು ಅಂತ. ಬಿಸ್ಮಿಲ್ಲ ಕಾಣವ್ರು ಹೇಳ. ಈ ಸ್ವಾಮಿಗಳು ಹೆಚ್ಚಾಗ ಸ್ವಾಮಿಗಳು ಕಂಡತ್ರ ಹೆಚ್ಚು ಮಾಡ್ರ, ಅದಕ್ಕೆ ಹೇಳ ಅಂತಂದೆ. ಸಾಧು ಚದಕೈತಿ, ಈ ಲಗ್ನ ಮಾಡಿಸಿ ಊಟ ಮಾಡಿ ಮಣಿ ಕಡೆ ಆ ರೈಲ್ವೆ ಕಚ್ಚಿ ಒಳಗೆ ಕಟ್ಟ. ಆಚಾರ್ಯವರೇ, ಮುಹೂರ್ತದ ವೇಳೆ ಬೇಗನೆ ಮಂತ್ರ ಹೇಳಿ. ತದೇವ ಲಗ್ನಂ ಸುದಿನಂ ದೇವಾ, ತಾರಾಬಲಂ ಚಂದ್ರಬಲಂ ದೇವಾ, ವಿದ್ಯಾಬಲಂ ದೈವಬಲಂ ದೇವಾ, ಸಮಭೂತೆ ಸಾವಧಾ, ಜೈ ಮಂಗಲಂ ಜೈ ನಮೋ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಸಾಹೇಬ್ರ, ಒಟ್ಟು ಅಕ್ಕರ್ದ ಹೆಸರು ಪಸರು ಹೇಳಿ ಬರ್ರಿ, ನಮ್ಗೊಟ್ಟು ಕೇಳ್ತೀವಿ ನಾವು ಹೆಂಗೈತೆ ಅಂತ ಹೇಳಿ. ಅಮ್ಮಾರ ಯಜಮಾನ್ರ ಹೆಸರು ಹೇಳ್ರಿ ಮತ್ತೆ. ಅವಿನಾಶ್. ತಪ್ಪ ಇದು ಒಡಪಾಯ್ತು ಹೇಳ್ಬೇಕು ನಮಗ. ಒಡಪಾಯ ಇಷ್ಟ ಹೇಳ್ಬೇಕು. ವರ್ಷಕ್ಕೊಮ್ಮೆ ಲಗ್ನ ಹಾಕಣವ ಒಡಪಾಯ್ತು ಹೇಳ್ಬೇಕ್ರ. ಕಟ್ಟಗ ರೊಟ್ಟಿ ಕಲ್ಲ ನಿಂಡಿ ಕಟ್ಕೊಂಡ್ ಬಾದ್ರೆ ಸಟ್ಕೊಂಡ್ ಬರ್ತಾಳ ಕಮಲ. ಬರ್ರಿ ಅಕ್ಕ, ಹೇಳ ಬರ್ರಿ. ಕುಂತಿ ಹಿರಿಮಗ ಕರ್ಣ, ರಾಮನ ಕೈಲಿರೋದು ಬಾಣ. ನಾನು ನನ್ನ ಪತಿಯವರು ಒಂದಾದು ಈ ಜನ್ಮದ ಅವಿನಾಶ್ ಅಂತ. ನಾನು ಹೇಳಿ ನಮ್ಮ ಅಮ್ಮನ ಹೆಸರು ಹೇಳ ಬಾ. ಮತ್ತು ಅಪರಾಂಜಿ, ಅವರಿಬ್ರದ್ದು ಮದುವೆ ಆಯ್ತು, ನಂದು ನಿಂದು ಯಾವಾಗ? ನನ್ನ ಮನಸ್ಸಲ್ಲಿ ಕುಂತಾನ ಶಬೀರ್ ಅಂತ. ಆಚಾರ್ಯ ನಡೀರಿ, ಒಳಗಡೆ ಊಟ ಮಾಡಿದ್ರಿ. ಅಲ್ರಿ 9 ಲಗ್ನ ಮಾಡಿವಿ, ಬರೀ ಉಜ್ರಿ ಆಗ್ಯಾವ. ಈಗ ಒಂದು ಕೊಡ್ರಿ. ಆಯ್ತಾ ಆಚಾರ್ಯವರೇ, ಕೊಡ್ತೀವಿ ನಡ್ರಿಪ್ಪ.
ಶ್ರೀಮಂತ್ರೆ ಒಳಗಡೆ ಊಟ ಮಾಡಿವ್ರೆ. ಹಿಂಗ ಕೊಡ್ತೀವಿ ಅಂದ ಯಾರು ಕೊಡೋರು ನಮ್ಗೆ. ನಾವ್ ಇಲ್ಲಿಂದ ಮೊದಲ ಗೋವಾದಾಗಿದ್ರೆ ಮೊದಲು ಅಕ್ಕರಿಗಳು ಅವತ್ತು ನೂರು ಮುಂದೆ ಉದ್ರಿ ಅವ ಕೊಂತೆ ಮಾಡ್ತಾರಲ್ರಿ ಕೊಂತೆ. ಕೊಂಟೆ ಮಾಡ್ತಾರೆ. ಕರ್ಕೊಂಡು ಎಲ್ಲರೂ ಕರ್ಕೊಂಡು ಊಟ ಮಾಡಿಸ್ ನೋಡಿಯಪ್ಪ. ಆತ್ರಿ ಧರ್ಮಣ್ಣವ್ರೆ. ಶಕುನಿಯ ತಂತ್ರವನ್ನು ಹುಡಿ ನೀವೆಲ್ಲರನ್ನು ತಂತ್ರ ಸ್ಥಿತಿಗೆ ತರಬೇಕು. ಅವಿನಾಶ ಕೋಮಲಾಲಿನ ಮನೆಗೆ ಬೆಳಕು ನೀಡುವ ಮರದಿಯಾಗಿ ಬರುವುದರಲ್ಲಿ ನಿಮ್ಮ ಅಂಟ ಆಡುವ ವಿಷ ಕನ್ಯಾಗಿ ಬರುವುದು. ಮೂವತ್ನಾಲ್ಕು ದಿನ ನಿಮ್ಮ ಒಬ್ಬೊಬ್ಬರನ್ನು ಮನೆಯಿಂದ ಹೊರಗೆ ಹಾಕಿಸಿ ಭಂಗ ಮಾಡಿ ಮೃಂಗ ಮೃದಂಗನ ಬಾರಿಸಿವೆ. ಶಿವರುದ್ರ ಶಿವರುದ್ರ ಈ ಜಮೀದಾರರನ್ನು ಎದುರು ಹಾಕಿಕೊಂಡು ನೀನೊಬ್ಬ ಸೋರ ತೀರೋದ ಕರೆಸಿಕೊಳ್ಳಬೇಕಂದ್ರೆ ಇಂಪಾಸಿಬಲ್. ನೀನಾಗ ಕಾಡಿಗೆ ಬಂದು ಬೀಳುವಾಗೆ ಮಾಡಲಿಲ್ಲ. ನಾನು ಜಮೀನ್ದಾರರ ವಂಶಕ್ಕೆ ಹುಟ್ಟಿಲ್ಲ ಗೊತ್ತಳಿ. ಸಾಕಪ್ಪ ಗಂಟ್ಲೆಲ್ಲ ಹೋತು. ಅಲ್ಲ ಈ ವೆರೈಟಿ ಡ್ರೆಸ್ ಹಾಕ್ಬೇಕಂತ ಈ ಡ್ರೆಸ್ ಹಾಕೊಂಬಂದಿನಿ. ಆದ್ರೆ ನಮ್ಮ ಅಪ್ಪ ಇದ್ರ ಮ್ಯಾಗ ಕಂಡು ಹಿಡಿಯೋದಿಲ್ಲ. ಎಡ ಬಕ್ರಗಳು ಬರತ್ತ ಬರ್ಲಿ ಇವ್ರ ಕಾರ್ ಪುಡಿ ಎರ್ಚಿದ್ರ ಮಾದ್ಯ ಯಾರೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಸಾಹೇಬ್ರ ನಿಂತರ ಗೋಮರ ಇದೆ. ಇಲ್ಲೇ ಅವರಿಗೆ ಬಸ್ ತೆಪ್ಪದಾಗ ಕಾಣ್ತೈತಿ. ಇಲ್ಲೇ ಬಡಿಸಕ್ರಿ ಹೋಗಿದ್ರ ಅವ್ರು ಏನ್ ಮಾಪುಟ್ ಹೋಗಿದ್ರ ಏನ್ ಇಲ್ಲಿ ಹೆಬ್ಬಳ್ಳಿ ಸಾಬಣ್ಣ ಹೋಗಿದ್ರು ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ಮಿಸ್ ಕಾಲ್ ಕೊಟ್ಟು ನೋಡ್ತೀನಿ. ಈಗಿಂದ ಈಗ ಕರೆಂಟ್ ಶಾಕ್ ಸುಮ್ಮನೆ ನಾಳೆ ಖಾಲಿ ಮಾಡತ್ರ ನನ್ನ ಮಗ ಇವ. ತಡಿ ನನಗೂ ಯಾಕ ಸಮಾಧಾನ ಆಗೋತ್ತು. ಒಂದು ಮಿಸ್ ಕಾಲ್ ಕೊಡ್ತಡಿ. ಹಲೋ ಹಲೋ ಸಾಹೇಬ್ರ, ಅವ್ರ ಫೋನ್ಯಾಗ ಕರೆಂಟ್ ಸರ್ ಐತನ ಇಲ್ಲಿ ನೋಡ್ಲಿ. ಅವ್ರಿಗೆ ಇನ್ನೊಮ್ಮೆ ಆಯಾರ ಮಾಡಿ ನೋಡ್ತೀನಿ. ತಡ್ಕೋರೋ ಮರ ತಡ್ಕೋ. ಅದೇನು ಹೊಳೆ ನೋಡೋಲ್ತು, ಹಿಂದೆ ನೋಡೋಲ್ತು, ಮುಂದೆ ನೋಡೋಲ್ತು. ಹಲೋ 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 ರೀ ಅಣ್ಣರ, ಏ ತಮ್ಮ ಇದು ಮ್ಯಾಟ್ ಪಿಚ್ ಅಂತ ಹೇಳುತ್ತೆ. ಇದು ಅವ್ರ ಫೋನ್ ಟವರ್ ಐತನ ಇಲ್ಲಿ ನೋಡ್ಲಿ. ಅಪ್ಪ ನಾನೊಂದು ಟ್ರೈ ಮಾಡಿ ಮತ್ತೆ ಮಾಡ
ತಡಿ 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 ಸಬ್ಬೀರ್ ಏನ್ ಮಾಡಕ್ ಹೋಗ್ಬಿಡ ಗದ್ಲ ನಾ ಎಲ್ಲ ಹಚ್ಚಿ ನೋಡ್ತೀನಿ ಒಂದು ಗದ್ದು ಸುಂದರ್ಬೇಕು ಏನ್ ಓಡಾಡ್ತಾಳ ನಿಂದಿರ್ಬೇಕು ಮರ ಗಪ್ಪನ ಸಾಕ ತೋರ್ಸೇ ಬಿಡ್ತಾ ಆಲಿಕ್ಕೆ ನಂದ ಅಂತೀವಿ. ಹಲೋ 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 ಸರಿ ಹೋ ಮರೆಯ ತಡ್ಕೋ ಹಲೋ ತಮ್ಮರ ಏ, ಇದು ಲೈನ್ ಫುಲ್ ಬಿಜಿ ಐತಪ್ಪ ಇದು ಏನಾಗೈತಿ ನೋಡ್ಲಿ ಚಕ್ಕರ್ ಮಾಡ್ಕೊಂಬ ಹೋಗಿ ಹೋಗಿ ಮಾಲ್ಗಮ್ ನಿಂತ ಹೆಂಗ ನಿಂತೈತಿ ನೋಡು ಏ ನಿಂದ ವಯಸ್ಸು 60 ಆಗೈತಿ ಬ್ಯಾಟ್ರಿ ವೀಕ್ ಆಗೈತಿ ಮಗನ ಸ್ವಲ್ಪ ತಡಪ ಇಕ್ಕಿದ್ದ ನಾ ಹಚ್ತಿರ್ಕೊಂಡು ಮಗ ಹಚ್ಲಿಕ್ಕೆ. ಹಲೋ 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 ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅನ್ನೋದು ಎಲ್ಲ ಮುಗಿದು ಹೋಗಿದ್ದ ಕತಿ ವೆಂಕಟರಮಣ ಗೋವಿಂದ. ಹಂಗಂದ್ರ ಇನ್ನೊಂದು ಸ್ವಲ್ಪ ನಾ ಟ್ರೈ ಮಾಡಿ ನೋಡೋಣ. ಹಾ ಮಾಡ. ಹಲೋ 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 ಇದು ಮೊನ್ನೆ ಯಾರು ಕುರಿ ಮಾರಿ ರಕ್ತ ಹಾಕ್ಸ್ಕೊಂತಿದ್ರೆ ಏನಿಲ್ಲ ಗಾತ್ರ ಇಲ್ಲಪ್ಪ ಅಂದ್ರೆ ನಾನು ಕೂಡ ಚಾಲು ಮಾಡಿಬಿಡ ಎಲ್ಲ ಮುಗದ ಹೋತು. ಹಾ ಚಲೋ ಮಾಡಂಗ. ಸಾಂಬ ಜೈ ನಮ ಪಾರ್ವತಿ ಶಿವರ ಮಿಸ್ಟರ್ ನಿಮ್ದು ಯಾವ ಊರು? ಲೇ ಮುದ್ದೆ ಈಗ ಲೇ ರಕ್ಷಿತ ಲೇ ಅಪ್ಪ ರಕ್ಷಿತ ಕಂಡಂಗ್ ಕಾಣ್ತಾ ಲೇ ಅಪರಂಜಿ ಹಂಗ ನಿಂತಾಳ ನೋಡ್ಲಿ ಹೆಂಗ್ ನಿಂತಾಳ ನೋಡ್ಲಿ ರಕ್ಷಿತ ಕಂಡಂಗ್ ಕಾಣ್ತಾಳ. ಅದಕ್ಕ ಗಿಡ್ಡಿ ಕಣ್ಣ ಕಾಣ್ತಾ ಇದೆ. ಇಸದ ಯಾತ್ರೆ ಕಂಡ ನಿನಗ ಇಷ್ಟ ಕಾಣ್ತಾಳ. ಹಾ ಮತ್ತೆ ಇಸದ ಯಾತ್ರೆಗಿದ್ದ ಮಾರ್ಯ ಈಕಿ ನಮ್ಗ ಇಡಕತ್ತಲೆ ಈಕಿ ಬಾಯಾಗ ಮೂಲಂಗಿ ಈಕಿ ದಿನಕ್ಕೊಂದ್ಸಲ ಸೋಗ ಮಾಡ್ತಾಳ ಈ ಬಸರಂಗಿ. ಅಲ್ಲ ನಿಮ್ ಕಡೆ ನೀವು ಎಂದ್ರ ಒಂದಿನ ಹಾಕ ನಮ್ ಕೈಯಾಗ ಕಮಂಗಿ ಕಮಂಗಿ ನಾಳೆ ತಡ್ಕೊಂಡಿ ಮತ್ತ ನಿಮ್ ಕಣ್ಣಿಗೆ ಹೆಂಗ್ ಕಾಣತೀನಿ ಡ್ರೆಸ್ನ್ಯಾಗ ನಾನು? ಇಲ್ಲಿ ಕುಂತಾರ ನೋಡ್ ಅವ್ರನ್ನ ಕೇಳಿ ಹೆಂಗ ಕಾಣ್ತಾ ಅವ್ರ ಹೇಳ್ತಾರ ಶಿವಪುರ್ ದೀಪವ್ವ ಬರ್ತಾವಲ್ಲ. ತಡ್ಕೋರಿ ಹುಡ್ಕೊಳಕಂತ ತಡ್ಕೋರಿ. ಅಲ್ಲ ಯಾರ್ದ ಚಿಂತೆ ಮಾಡಕತ್ತಿರಲ್ಲ ಯಾಕ? ಯಾರ ಅದು ನೀನ್ ಸಲುವಾಗಿಲಿ ಅಪ್ಪ. ಯಾಕ ಅಲ್ಲ ಇಬ್ರೊಳಗ ಒಬ್ರು ಹಿಂದಕ್ ಸರಿಬೇಕು ನೋಡ ಮತ್ತ ಆಗತ್ತ. ಅದನ್ನ ವಿಚಾರ ಮಾಡೋಕೆ ನೀನ ಏನ ಒಂದ್ ಮಂಡಂದ್ ಬೇಕು ನಮ್ ಚೂಪ್ ಅಂದ್ ಬೇಕು ಏನ ಯಾವ ಬೇಕು ತಾಳಿ ಕೊಲಗ ತಾಳಿ ಅವನು ಸುತ್ತಲೂ 4 ತಾಳಿ ಇರ್ತಾವು. ನಮ್ದು ಉತ್ತರ 2 ತಾಳಿ ಅದಕ್ಕೆ ನಿನಗ ತಾಳಿ ಮಧ್ಯ ಇದ್ರಾಗ ಸ್ವಲ್ಪ ಹಿಂದಕ್ಕೆ ಸರುತ್ತೇನೆ ವಿಚಾರ ಮಾಡ್ತೀನಿ ನಾನು. ಏ ತಮ್ಮ ಇಕ್ಕಿ ಸಲುವಾಗಿ ನನ್ನ ಹೊಲ ಹೋಗಿ ನಂದು ಮನೆ ಹೋಲಿ ಅವನು ನಮ್ಮ ಅಪ್ಪ 60 ಕುರಿ ಮಾಡಿರೋ ಅದು ಹೋಗ್ಬಿಡಿ ಹೊತ್ತ ಯಾಕ ಆ ಪೂಜೆ ಜಾಲಿ ಹೊಲ ಮಾಡಿ ಬರ್ಬೇಕು. ಅದನ್ನೇ ಅಪ್ಪ ಹಚ್ಚಕತ್ತೀವೀಗ ಮಾರಿ ಇಲ್ಲ ನಮ್ಮ ಅಪ್ಪ ಒಂದ್ ಕರು ಹಿಡಿಯತ್ತೇವೆ ನಾವು ಬಿಡೋದ. ಮಗ ನಾನು ಬಿಡ್ತಾನಂತ ಮಾಡಿ ಎಲ್ಲಿ ನಾನು ನೌಕರಿ ಹೋಗಲಿ ನನ್ನ ಚಿಕ್ಕನ್ ಅಂಗಡಿಯನ್ನು 2 ಚಾಕು ಹೋಗಲಿ ಮಗನ ಆದ್ರೆ ಮಗ ನೀನು ಬಿಡುದನ ಇಲ್ಲ ನಾನು. ಏಯ್ ಹಿಂಗೆಲ್ಲ ಜಗಳ ಮಾಡಿದ್ರೆ ಆಗುದಿಲ್ಲ. ನನ್ ಜೊತೆ ಕಬಡ್ಡಿ ಆಡ್ರಿ. ಬಂದ ಮೇಲೆ ಮಗ ಚಿಟ್ಟಿಗೆ ಬಿದ್ದ ಕುಣಿತನ ಬಾದಮಿಯಲ್ಲ ಆಕಿ ಮಾರಿ ಮ್ಯಾಲ ಚಂದ್ರನ ಬಣ್ಣ ಮನಸ್ಸಿಗೆ ಬಿಟ್ಟ ಸ್ವಲ್ಪ ತಡಿಯಪ್ಪ ಮಾರ ಇನ್ನೂ ಕೆಲಸ ಭಾಳ ಐತಿ ನಿಂದ ನಂದು ಟೆಂಟ್ ಇಡ್ಲಿ ಅಂತಪ್ಪ ನೀನು ನಮ್ದು ಮುಗಿಲಿ ಅಟ್ಗ ತಡಿ ಕಬಡ್ಡಿ ಆಡ್ತೀವಿ ಈಗ ನೋಡ ಹಿಂದಕ್ಕೆ ಸರಿಯಾದ ಮುಂದಕ್ಕೆ ಬರ್ತೀವಿ ಆ ಮಗನ ಬಾ. ಅಲ್ಲೇ ನಾಲ್ಕು ಚಿಕ್ಕಂಗ್ ಗೊತ್ತದ ಮರೆ ಅಲ್ಲ ಇದು ಕಬಡ್ಡಿ ಅಂತಾರೆ ನೇರದ ಏನಂತಾರೆ ಆ ಸಂತೆ ಕ್ವಾನ ಕುಂದಿರ್ತಾರ ಹಂಗ. ಇದು ಹೆಂಗ್ ಗೊತ್ತ ನೀವು 1ಕ್ಕೆ 4 1ಕ್ಕೆ 8 ಗಂಟೆ ಬೀಳ್ತಾರ ಆ ಲೆಕ್ಕ ಮಾತಾಡೋ ಎಲ್ಲ ಅವಾಗ ಎಮ್ಮೆ ತುಂಬಿಸ್ಬಿಡ ಬಾಳ ಐತೆ ಅದಕ್ಕೆ ಹಂಗೆ ಮಾಡ್ರಿ ನಾವು 6 ವರ್ಷ ನಾವು ತಾನು ಡಾಕ್ಟ್ರಿ ಕೆಲಸ ಮಾಡಿದ್ವಿ 3 ತಗೊಂಡಿದ್ದೆ ಮಗನ ನಾನು 6 ವರ್ಷದಾಗ. ಅವಾಗ ಕುರಿ ಮಕ್ಕಳ ಎಷ್ಟು ಚೆಕ್
ಹೋಗಣ್ಣ ಇನ್ನೊಂದು ಎಬ್ಸಲ್ಲ ಎಬ್ಸ. ಬೇಗ, ಮತ್ತೆ ಕೇಳ್ತೆ. ಹೇಳುವಲ್ಲ, ಚಲವಲ್ಲ. ತಮ್ಮ ಆಯ್ತು. ದಮ್ ಹತ್ತಿಲ್ಲ ಮತ್ತೆ? ಅವ್ನ್ ನೋಡ ಹತ್ತಿದ್ದೆ ಹಂಗಾಳಲ್ಲ. ಯಾವ್ದಕ್ಕೆ ನೋಡ್ತಿ? ಹೇಳಲ್ಲ, ಚಲವಲ್ಲ. ಕೈಲಾಸವೆಂದು ಅಣ್ಣ ಬಸವಣ್ಣನವರು ಹೇಳಿ ಹೊಳೆಯ ಪಾಲಾಗಿ ಮುಳುಗಿ ಹೋದ್ರು. ಮುಳುಗಿ ಹೋದ್ರು. ಅವರಿದ್ದ ಸಮಯದಲ್ಲಿ ಅವರನ್ನೇ ದ್ವೇಷಿಸಿ ಮಾತನಾಡಿದ ಜನ ಇವತ್ತು ಎಲ್ಲಿ ನಮ್ಮಣ್ಣ ಅಂತ ನೆಲವನ್ನು ಗೆಬರಿ ಹುಡುಕಾಡ್ತಾ ಇದ್ದಾರೆ. ಹುಡುಕಾಡ್ತಾ ಇದ್ದಾರೆ. ಎಲ್ಲವನ್ನು ಕಳೆದುಕೊಂಡ ಮೇಲೆ ಹುಡುಕಾಡುವುದೇ ಈ ಜಗತ್ತಿನ ನಿಯಮ. ಅಂತ ಮಹಾತ್ಮನನ್ನೇ ಕೆಣಗಾಣಿಸಿದ ಜನಕ್ಕೆ ಶಾಂತಿ ಮಂತ್ರ ವೇದ ವಾಕ್ಯ ಹೇಳಿದ್ರೆ ಕೈಯಲ್ಲಿ AK-47 ಹಿಡಿದುಕೊಂಡು ನಮಗೆ ಎದುರಾಗಿ ನಿಲ್ತಾರೆ. ಆದ್ರೆ ನಾನು ಅವರಿಗೆ ಎದುರಾಗಿ ನಿಲ್ಲಬೇಕು. ಅನ್ನು ಹಾಕಿದ ಮನೆಗೆ ಕಣ್ಣು ಹಾಕಿದ